ಮಾತಲ ಗುಣವಂತಿನ ಕೊಟ್ಟು ಆಗಲ್ಲ ಇನಿ ಸೇವೆಯನ್ನು ಕೊರನಿತ್ತಿಲ್ಲ ಎಂಗಳ ಆದ್ಯ ಗುಣವಂತ ಕೊರವೇನು ಬರಬೇಡ ಉದ್ದೇಶ ಈ ಒಂದು ಇಲ್ಲಿ ಪಾಪದ ಸಂಸಾರ ಈ ಸೇವೆಯನ್ನು ಕೊಡ್ತೇವೆ ಅಂಜನೆ ಭುವನೇಶ್ವರಿಗೆ ಮಣ್ಣಿಗೆ ಬರ್ತೇವೆ ನಿಮಗೆ ದುಪ್ಪಳ ಸೇವೆಯನ್ನು ಕೊಡ್ತೇವೆ ಕೊರನಿತ್ತಳ ದಾರಿನ ಮೂರ್ತಿ ಸಂಸ್ಕಾರಗಳನ್ನು ಲಗ್ನ ಬಗ್ಗೆ ಒದಗಗಳು ಲಗ್ನ ಆಗ್ತಿದ್ದಿ ಲಗ್ನದ ವಿಘ್ನವೊಂದುಂಟು ಅರ್ಜಗೊಂದು ಸೇವೆಯನ್ನು ಕೊರನಿತ್ತಿಲ್ಲ ಆ ವಿಘ್ನ ದೂರ ಬಂದಿದೆ ಆಯ್ನ ಅತಿ ಬೇಗ ಸಂಸಾರಕ್ಕೆ ಲಗ್ನ ಬಗ್ಗೆ ಒದಗಾದಿದ್ದರು ಅಂಚನೆ ಮಲ್ಪಂಚಿನ ಉದ್ಯೋಗಗಳ ಅದಕ್ಕೆ ಬೇರೆ ಸಾಲ ಉಂಟು ಅದಕ್ಕೊಂಡ ಉದ್ದೇಶ ಒಂದು ಈ ಅಪೂರ್ಣೇಶ್ವರಿ ಬಂದಿದ್ದು ಮತ್ತೆ ಸಂಸಾರಕ್ಕೆ ಸೇವೆಯನ್ನು ಕೊಡ್ತೇವೆ ಅಪಗಾಡ ಇತರ ಆದ್ರೂ ಕೊಡ್ತರು ಜೋಡಿನೇ ಕೊರ್ಪಂಚಿನ ಪೊರ್ತು ಈ ಪೊರ್ತುಲು ತುಂಬಾ ತಾದು ಮೂಡಾಯಿ ಘಟ್ಟದ ಬರೀದು ಪಟ್ಟಾಯಿ ಸಮುದ್ರದ ಬರಿ ಮುಟ್ಟ ತೆರಿಕಾಯಿ ನೀಲೇಶ್ವರ ಬಡಕಾಯಿ ಬಾರ್ಕೂರು ಮುಟ್ಟ ಪರಶುರಾಮನ ದೃಷ್ಟಿ ನಾಗನೆಡೆತ ಪಂಚವರ್ಗದ ಪುಣ್ಯದ ಭೂಮಿ ತುಳುವನಾಡು ಈ ತುಳುವನಾಡು ಭೂತಲ ಮಾಡಿ ಮಾಡಿದಂತಿದ್ದ ಕಟ್ಟು ಪ್ರಕಾರವಾದ ದುಂಬತ್ತ ವಿಘ್ನನಿವಾರಕ್ಕೆ ಮಹಾಗಣಪತಿ ದೇವರಿಗೆ ತರತಕ್ಕ ಒಂದು ಅವಿನ ಬಳಿತ ಅರಳು ಭೂಮಿ ಉಂಟಾಗಿ ನಾನು ಹಾಗಗುಂಬದ ವೇಳೆ ನೆರವರಿಕೆ ಮತ್ತೊಂದು ಭೂಮಿ ತುಕಂದೈವ ಕಲ್ಯಾಣಕ್ತೇಶ್ವರಿಗೆ ತರತಕ್ಕ ಒಂದು ಅವೇ ಪ್ರಕಾರವಾದ ಈ ಸೀಮೆಯ ಅಧಿಕಾರನು ಬೆರೆವಂದು ಪತ್ರ ಚಂದ್ರ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿಯವರಿಗೆ ನೆರವರಿಕೆ ಮತ್ತೊಂದು ಹೊರಚೆಪ್ಪೆ ಉಳ್ಳ ಅಲ್ಲಿಗೆ ತರತಕ್ಕ ಒಂದು ಒರಿಯಲ್ಲಪ್ಪನ ಕನ್ನಡ. ನಮಸ್ತೆ, ನನ್ನ ಹೆಸರು ರುಕ್ಮಯ ಮಡಿವಾಳ ಅಂತ. ಈ ಕ್ಷೇತ್ರದ ಮಧ್ಯಸ್ಥ ನಾನು. ಅದೇ ರೀತಿ ಈ ಕ್ಷೇತ್ರ ಇರುವುದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮದ ಕೊಕ್ಕಡ ಪಟ್ಲಡ್ಕ ಎಂಬಲ್ಲಿ ಇರುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣ ಭಕ್ತರ ಅಗೆಲು ಸೇವೆ, ಅದೇ ರೀತಿ ಪ್ರತಿ ಸಂಕ್ರಮಣದ ಹೊತ್ತು ಭಕ್ತರ ಅರಕೆ ಕೋಲ ಸೇವೆ ನಡೀತಾ ಇರುತ್ತೆ. ಅದೇ ರೀತಿ ಫೆಬ್ರವರಿಯಲ್ಲಿ ವರ್ಷದ ಕೋಲ ಸೇವೆ ನಡೆಯುತ್ತೆ. ಇಲ್ಲಿ ಅಧಿಕಾರದ ದೈವ ಅಂದ್ರೆ ಮೂವೇರು ಮುಗಿಯರ್ಲು ತಣ್ಣಿಮಾಣಿಗ, ಅದೇ ರೀತಿ ಚಾಮುಂಡಿ ಗುಲಿಗ, ಅಧಿಕಾರ ಕೊರಗಜ್ಜ. ಈ ಜಾಗದಲ್ಲಿ ಈ ದೈವಗಳು ಇರುತ್ತೆ. ಅದೇ ರೀತಿ ಈ ಫೆಬ್ರವರಿಯಲ್ಲಿ ಎಲ್ಲಾ ದೈವಗಳಿಗೆ ಕೋಲ ಸೇವೆ ನಡೆಯುತ್ತೆ. ಪ್ರತಿ ಸಂಕ್ರಮಣ ಸೇವೆ ಹೊತ್ತಿಗೆ ಭಕ್ತರು ಕೆಲವು ಕಷ್ಟಗಳೆಲ್ಲ ಇಲ್ಲಿ ಪರಿಹಾರ ಆಗಿದೆ. ಅದೇ ರೀತಿ ಮಾತನಾಡದೇ ಇರುವವರ ಕಷ್ಟ ಪರಿಹಾರ ಆಗಿದೆ. ಈ ಕ್ಷೇತ್ರದಲ್ಲಿ ಬಂದು ಒಬ್ರು ಧಾರವಾಡದ ಕಡೆ ಒಂದು ಹುಡುಗಿ ಅದೆಷ್ಟೋ ವರ್ಷ ಮಾತನಾಡದೇ ಇದ್ದಂತ ಹುಡುಗಿ ಇಲ್ಲಿ ಬಂದು ಮಾತನಾಡಿದಂತ ಇದೆ. ಅದೇ ರೀತಿ ಕಳ್ಳತನ ಅಥವಾ ಇನ್ನಿತರ ಆರೋಗ್ಯದ ವಿಚಾರದಲ್ಲಿ ನಡೆಯಲಾಗದಂತವರು ಇದ್ರೆ ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ ಆ ಅಜ್ಜ ಎಲ್ಲಾ ಸೇವೆಯನ್ನು ನಡೆಸಿಕೊಡ್ತಿದ್ದಾರೆ. ಅದೇ ರೀತಿ ಧರ್ಮದಲ್ಲಿ ಇದ್ರೆ ಅಧರ್ಮ ಆಗದಾಗೆ ಕೊರಗಜ್ಜ ನಡೆಸಿಕೊಡ್ತಾರೆ ಎಂಬುದು ಇಲ್ಲಿಯ ನಂಬಿಕೆ. ನೋಡಿ, ಇಲ್ಲಿ ಕೊರಗಜ್ಜ ಯಾವ ಸೇವೆ ಅಂತ ಕೇಳಲಿಲ್ಲ. ಆದ್ರೆ ಈ ಕೊರಗಜ್ಜ ತುಳುನಾಡಿನಲ್ಲಿ ಕೊಡುವಂತ ಸೇವೆ ಏನಂದ್ರೆ ಎಲೆ ಅಡಿಕೆ, ಬೀಡ ಚಕ್ಕುಲಿ, ಅದೇ ರೀತಿ ಸೇಂದಿ ಸಾರಾಯಿ ಇದನ್ನು ಇಲ್ಲಿಗೆ ಅರ್ಪಿಸುವಂತದ್ದು. ಇದು ಈ ಕೊರಗಜ್ಜನ ಮಹಿಮೆ. ಈ ಕೊರಗಜ್ಜನಿಗೆ ಅತಿ ಸಿಂಪಲ್ ಆಗಿ ಕೊಡುವಂತ ಸೇವೆ ಇದು. ಆಡಂಬರದ ಸೇವೆಯನ್ನು ಯಾವತ್ತೂ ಅಜ್ಜ ಕೇಳಲಿಲ್ಲ. ಪ್ರತಿ ತಿಂಗಳು ಸಂಕ್ರಮಣದಂದೇ ಪೂಜೆ ಇರುತ್ತೆ ಅಥವಾ ಪ್ರತಿದಿನ ಪೂಜೆ ಇರುತ್ತೆ? ಇಲ್ಲಿ ಪ್ರತಿ ಭಾನುವಾರ ಈ ಬಾಗಿಲು ತೆರೆದಿರುತ್ತೆ. ಇಲ್ಲಿ ಅರ್ಚಕರು ಯಾರಾದ್ರೂ ಇರ್ತಾರೆ. ಅದೇ ರೀತಿ ಬಂದವರು ಅವರವರೇ ಬಂದು ಇಲ್ಲಿ ಅರಕೆಯ ಬೀಡ ಚಕ್ಕುಲಿ ಏನಾದ್ರೂ ಇದ್ರೆ ಇಲ್ಲಿ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬಹುದು. ಬರುವ ಭಕ್ತಾದಿಗಳಿಗೆ ಇಲ್ಲಿ ಏನಾದ್ರೂ ವಿಶೇಷವಾದ ಪ್ರಸಾದದ ವ್ಯವಸ್ಥೆ ಇದೆಯಾ? ಇಲ್ಲ, ಸಂಕ್ರಮಣ ದಿವಸ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಬಾಕಿ ಯಾವುದೇ ವಿಚಾರದಲ್ಲೂ ಯಾವುದೇ ಸೇವೆ ಇರುವುದಿಲ್ಲ. ಪ್ರತಿ ಸಂಕ್ರಮಣ ಬಂದವರಿಗೆ ಅನ್ನದಾನ ಎಲ್ರಿಗೂ ಇಲ್ಲಿ ನಡೆಯುತ್ತೆ. ಬರುವ ಭಕ್ತಾದಿಗಳು ಸಂಕ್ರಮಣದಲ್ಲಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಪೂಜೆ ನಡೀತಾ ಇರುತ್ತೆ? ಸಂಕ್ರಮಣದಿಂದ ಬೆಳಗಿನ ಜಾವದಿಂದ ಪ್ರಾರಂಭ ಆಗುತ್ತೆ. ಸಂಜೆ 6:30 ಗಂಟೆವರೆಗೆ ಸಾಧಾರಣವಾಗಿ ಇಲ್ಲಿ ಇರುತ್ತೆ. ಬರುವ ಭಕ್ತಾದಿಗಳು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ಇಲ್ಲಿ ಕೂಪನ್ ಅನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ಇರುತ್ತೆ? ಅದರ ನಂತರ ಆ ಕೂಪನ್ ಕೊಟ್ಟಂತ ಭಕ್ತಾದಿಗಳಿಗೆ ಎಷ್ಟು ಗಂಟೆಗೆ ದರ್ಶನವನ್ನ ಪ್ರಶ್ನೆಗೆ ಕೇಳುವಂತ ಸಮಯ ಸಿಗುತ್ತೆ? ನೋಡಿ, ಇಲ್ಲಿ ಸಾಧಾರಣವಾಗಿ 6:30 ಗಂಟೆಯಿಂದಲೇ ಕೂಪನ್ ಕೊಡುವಂತ ವ್ಯವಸ್ಥೆ ನಡೆಯುತ್ತೆ. ಆದ್ರೆ ದೈವ ಕೋಲ ಪ್ರಾರಂಭ ಆಗುವುದು 9:30 ಗಂಟೆಯ ನಂತರ ಕೋಲ ಪ್ರಾರಂಭ ಆಗುತ್ತೆ. ಕೋಲ ಪ್ರಾರಂಭ ಆದ ನಂತರ ಯಾರು ಅರಕೆಯ ಸೇವೆ ಕೊಟ್ಟಿರ್ತಾರ ಅವರಿಗೆ ಪ್ರಥಮವಾದಂತ ಪ್ರಸಾದವನ್ನು ಕೊಟ್ಟು ಅವರ ಏನೆಲ್ಲ ಇದೆ ಅದನ್ನೆಲ್ಲ ಕೇಳಿ ಅವರಿಗೆ ಅದರ ತೀರ್ಮಾನವನ್ನು ಕೊಟ್ಟು ತದನಂತರ ಈ ಸಣ್ಣ ಮಕ್ಕಳನ್ನು ಅಜ್ಜನ ಮಡಿಲಿಗೆ ಹಾಕುವಂತ ಕ್ರಮ ಇದೆ ಇಲ್ಲಿ. ಆ ಮಡಿಲಿಗೆ ಹಾಕಿದ ನಂತರ ಯಾರಾದ್ರೂ ಏನಾದ್ರೂ ಅರಕೆ ಹೇಳಿದಂತ ವಸ್ತುಗಳಿದ್ರೆ ಅದನ್ನು ಸಮರ್ಪಣೆ. ಆ ನಂತರ ಕೂಪನ್ ಯಾರು ಟೋಕನ್ ಯಾರು ಮಾಡಿದಾರ ಅವರಿಗೆ ಪ್ರಶ್ನೆ ಕೊಡುವಂತ ವಿಚಾರ ಇರುತ್ತೆ. ನಮ್ದು
ಶ್ರೀ ಗಡಿಯಾಡಿ ಆದಿಮುಗೇರ್ಕಳ ಸ್ವಾಮಿ ಕೊರಗಜ್ಜ ಹಾಗೂ ಪರಿವಾರ ದೈವಗಳ ದೇವಸ್ಥಾನ ಪಟ್ಲಡ್ಕ ಕೌಕ್ರಾಡಿ ಕಡಪ ತಾಲೂಕು. ಅಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ನಿಮ್ಗೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ರಾಷ್ಟ್ರೀಯ ಹೆದ್ದಾರಿಯ ಕೊಕ್ಕಡ ಅಂದ್ರೆ ನಿಯರ್ ಗಂಟೆ ಗಣಪತಿ ದೇವಸ್ಥಾನದ ಪಕ್ಕ 2 ಕಿಲೋಮೀಟರ್ ಈ ದೇವಸ್ಥಾನದ ಗಂಟೆ ಗಣಪತಿ ದೇವಸ್ಥಾನದ ಪಕ್ಕ 2 ಕಿಲೋಮೀಟರ್ ವ್ಯಾಪ್ತಿಗೆ ಬರುತ್ತದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಪ್ರಧಾನ ದೈವಗಳಾಗಿ ಶ್ರೀ ಗಡಿಯಾಡಿ ಆದಿಮುಗೇರ್ಕಳ ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಅದೇ ರೀತಿ ಪಾರ್ವತಿ ದೇವಿಯ ಸ್ವರೂಪವಾಗಿ ದೇವಿಯನ್ನು ನಾವಿಲ್ಲಿ ಆರಾಧಿಸ್ತೇವೆ. ಅದೇ ರೀತಿಯ ಸಪರಿವಾರ ದೈವಗಳಾಗಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಗುಳಿಗ ದೈವವನ್ನು ಆರಾಧಿಸ್ತೇವೆ. ಅದೇ ರೀತಿ ತುಳುನಾಡಿನಾದ್ಯಂತ ವಿಶೇಷವಾಗಿ ಆರಾಧಿಸಲ್ಪಡುವ ಶ್ರೀ ಸ್ವಾಮಿ ಕೊರಗಜ್ಜ ದೈವವು ಕೂಡ ನಾವಿಲ್ಲಿ ಆರಾಧಿಸ್ತೇವೆ. ಇದು ನಮಗೆ ಇಷ್ಟೇ ವರ್ಷ ಇತಿಹಾಸ ಅಂತ ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ನಮ್ಮ ಹಿರಿಯರು ಸರಿಸುಮಾರು 100 ವರ್ಷಕ್ಕಿಂತಲೂ ಅಧಿಕ ವರ್ಷಗಳಿಂದ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಈಗ ನಾವು ಇತ್ತೀಚೆಗೆ ಇದು ಜೀರ್ಣಾವಧಿ ಈ ರೀತಿಯ ದೇವಸ್ಥಾನವಾಗಿ ಒಂದು 2020 ಅಂದ್ರೆ 5 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಇಲ್ಲಿ ಕೊರಗಜ್ಜನಿಗೆ ಅಗೇಲು ಸೇವೆ ಪ್ರತಿ ತಿಂಗಳ ಸಂಕ್ರಮಣ ಅಂದ್ರೆ ನಾವು ಇಲ್ಲಿ ನಮ್ಮ ತುಳುನಾಡಿನಲ್ಲಿ ತಿಂಗಳ ಕೊನೆಯ ದಿನವನ್ನು ನಾವು ಸಂಕ್ರಮಣ ಅಂತೇವೆ. ಅದು ತಿಂಗಳ ಮಿಡ್ಲಲ್ಲಿ ಬರುತ್ತೆ. 14, 15, 16, 17 ಈ 4 ದಿವಸ ಒಂದು ದಿವಸ ಬರುತ್ತೆ. ಆ ದಿನದಂದು ಸ್ವಾಮಿ ಕೊರಗಜ್ಜ ದೇವರಿಗೆ ವಿಶೇಷವಾಗಿ ಹರಕೆಯ ನೇಮೋತ್ಸವ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಭಕ್ತರ ಬಂದು ಇಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಲಿಕ್ಕೆ ಹೇಳಿರುವಂತಹ ಹರಕೆಯ ಕೋಲ. ಆ ಹರಕೆಯ ಕೋಲ ಸುಮಾರು ಒಂದು 3 ವರ್ಷದಿಂದ ಇತ್ತೀಚೆಗೆ ನಿರಂತರವಾಗಿ ಅಂದ್ರೆ 1 ತಿಂಗಳು ಕೂಡ ಬಾಕಿ ಆಗದೆ ಕಂಟಿನ್ಯೂ ಆಗಿ ಆಗ್ತಾ ಇದೆ. ಅದು ಈಗಾಗಲೇ ನಮ್ಗೆ ಕೋಲವು ಬುಕ್ಕಿಂಗ್ ಆಗಿದ್ದು 2027 ತನಕ ನೇಮೋತ್ಸವ ಬುಕ್ಕಿಂಗ್ ಆಗಿರುತ್ತದೆ. ಪ್ರತಿ ತಿಂಗಳ ಸಂಕ್ರಮಣಕ್ಕೆ ನಿಮ್ಗೆ ಇಲ್ಲಿ ಕೊರಗಜ್ಜನಿಗೆ ಕೋಲ ಹಾಗೂ ಅಗೇಲು ಸೇವೆ ಹಾಗೂ ಸಪರಿವಾರ ದೈವಗಳಿಗೆ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಆಮೇಲೆ ಇವತ್ತಿನಿಂದ ಅಂದ್ರೆ ಈ ಅಕ್ಟೋಬರ್ 2025ರಿಂದ ಕೊರಗಜ್ಜ ದೇವರಿಗೆ ಎರಡು ಜೋಡಿ ನೇಮೋತ್ಸವ ಮಾಡುವಂತ ನಾವು ತೀರ್ಮಾನಿಸಿದ್ದು. ಅದೇ ರೀತಿ ಇಂದಿನ ಕೋಲದಲ್ಲಿ ಅಜ್ಜನ ಹತ್ರನೇ ನಾವು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಅಜ್ಜರ ಸ್ವಾಮಿ ಕೊರಗಜ್ಜ ದೈವದ ಪೂರ್ಣ ಪ್ರಮಾಣದ ಒಪ್ಪಿಗೆಯನ್ನು ಪಡೆದು ಈ ತಿಂಗಳಿಂದ ನಾವು ಇಲ್ಲಿ 2 ಕೋಲವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಗೆ ಇದು ಬರುವಂತದ್ದು ಕ್ಷೇತ್ರ ಓಪನ್ ಇರುವಂತದ್ದು ಸಂಕ್ರಮಣ ದಿವಸ ಎಲ್ಲ ದೇವರ ಗುಡಿಯೆಲ್ಲ ಓಪನ್ ಮಾಡಿ ಪೂಜೆ ಮಾಡಿ ನೇಮೋತ್ಸವವನ್ನು ನೋಡ್ಬೋದು. ಉಳಿದಂತೆ ಪ್ರತಿ ವಾರದ ಆದಿತ್ಯವಾರದಂದು ಬೆಳಿಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ ಇಲ್ಲಿ ಪೂಜೆ ಮಾಡ್ತಾರೆ. ಆ ದಿವಸ ನಿಮ್ಗೆ ಕೋಲ ಇರುವುದಿಲ್ಲ. ಭಕ್ತರು ಬಂದ್ರೆ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ರೂಪದಲ್ಲಿ ಕರಿಗಂಧವನ್ನು ನಾವು ನೀಡ್ತೇವೆ. ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವು ಸಪರೇಟ್ ರೂಮ್ ಅಂತ ಇಲ್ಲ. ಒಂದು ಹಾಲ್ ಇದೆ ನಮ್ಮದೇ ಈ ಕಾಂಪೌಂಡ್ ಹಾಲ್ ಇದೆ. ಆ ಹಾಲ್ ಅಲ್ಲಿ ಉಳ್ಕೊಳ್ಬಹುದು. ಬೆಳಿಗ್ಗೆ ಬೇಗ ಬಂದ್ರೆ ಅಥವಾ 1 ದಿವಸ ಮುಂಚಿತ ಬಂದ್ರೆ ಉಳ್ಕೊಳ್ಬಹುದು. ಅದೇ ರೀತಿ ಶೌಚಾಲಯದ ವ್ಯವಸ್ಥೆ, ಬಾತ್ರೂಮ್ ನ ವ್ಯವಸ್ಥೆ ಎಲ್ಲ ಇದೆ. ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಆರ್ಯ ಅಂತ ಹೇಳಿ. ಇದು ಶ್ರೀ ಕ್ಷೇತ್ರ ಪಟ್ಲಡ್ಕ ಅಂತ ಪ್ಲೇಸ್ ನೇಮ್. ಇದು ಕೊಕ್ಕಡದಿಂದ ಜಸ್ಟ್ 1 ಕಿಲೋಮೀಟರ್ ದೂರ, ಗಂಟೆ ಗಣಪತಿಯಿಂದ ಒಂದು 5 ಕಿಲೋಮೀಟರ್ ದೂರ, ಧರ್ಮಸ್ಥಳದಿಂದ ಒಂದು 18ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಕಡೆ ಸುಬ್ರಹ್ಮಣ್ಯ ಹೋದ್ರೆ ಒಂದು 30ರಿಂದ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ಬರುತ್ತೆ. ಬಸ್ಸಲ್ಲಿ ಬರೋರಿದ್ರೆ ಇಲ್ಲಿ ಕೊಕ್ಕಡ ಅಂತ ಜಂಕ್ಷನ್ ಸಿಗುತ್ತೆ. ಧರ್ಮಸ್ಥಳ ಬಸ್ಸಲ್ಲಿ ಬಂದ್ರೆ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಬರುವವರು ಕೊಕ್ಕಡ ಜಂಕ್ಷನ್ ಅಲ್ಲಿ ಟಿಕೆಟ್ ಮಾಡಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ ಬಂದು ಒಂದು 70 ರೂಪೀಸ್ 80 ರೂಪೀಸ್ ಚಾರ್ಜ್ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಪ್ರತಿ ಸಂಕ್ರಮಣ ದಿವಸದಂದು ಹರಕೆಯ ಕೋಲ ಆಗ್ತದೆ. ಇಲ್ಲಿ ವಾರ್ಷಿಕ ಕೋಲ ಬಂದುಬಿಟ್ಟು ಫೆಬ್ರವರಿ 14ಕ್ಕೆ ಆಗ್ತದೆ, 14-15ಕ್ಕೆ ಆಗ್ತದೆ. ಆ ದಿವಸ ಇಲ್ಲಿ ಮುಗೇರ ದೈವಗಳಿಗೆ ಮತ್ತು ತನ್ನಿಮಾಣಿಕ ಸ್ವಾಮಿ ಕೊರಗಜ್ಜ ದೈವಗಳಿಗೆ ಕೋಲನೆ ವಾಸ ಆಗ್ತದೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಸಂಕ್ರಮಣ ದಿವಸದಂದು ಹರಕೆಯ ಕೋಲ. ಈಗ ಇಲ್ಲಿಗೆ ಬಂದಂತ ಅನೇಕ ಭಕ್ತರಿರ್ತಾರೆ, ಅವರ ಕಷ್ಟಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕಷ್ಟಗಳಿರ್ತವೆ. ಆ ಕಷ್ಟಗಳೆಲ್ಲ ಪರಿಹಾರ ಆದ್ರೆ ಅವರು ಭಕ್ತಿಯಿಂದ ಕೊಡುವಂತ ಸೇವೆ. ವಿಶೇಷವಾಗಿ ಇಲ್ಲಿ ಎಂತ ಅಂತ ಹೇಳಿದ್ರೆ ಇವತ್ತು 2 ಕೋಲ ನಡೀತಾ ಇದೆ. ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೇವೆ. ಯಾವ ತರ ಅಂತ ಹೇಳಿದ್ರೆ ನಾವು ಈಗ ಹರಕೆ ಕೊಟ್ಟವರಿಗೆ ದೈವದಿಂದ ನುಡಿಕೊಟ್ಟ ಆದ ನಂತರ ಬಂದ ಭಕ್ತಾದಿಗಳಿಗೆ ಅವರ ಕಷ್ಟಗಳು ನೇರವಾಗಿ ದೇವರ ಹತ್ರ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ವಿಶೇಷವಾಗಿ ತುಳುನಾಡಲ್ಲಿ ಅಂತ ಹೇಳಿದ್ರೆ ದೇವರ ಹತ್ರ ಹೋಗಿ ಹೇಳಲಿಕ್ಕೆ ಆಗದಂತದ್ದು ಹೋಗಿ ನೇರವಾಗಿ ಬಂದು ದೈವಗಳ ಹತ್ರ ಹೇಳುವಂತ ಅವಕಾಶಗಳು ಆ ದೈವಗಳು ನಮಗೆ ಕೊಟ್ಟಿದ್ದಾವೆ. ಹಾಗಿರುವಾಗ ಇಲ್ಲಿ ಭಕ್ತರು
ಬಂದಂತ ಭಕ್ತರ ಕಷ್ಟಗಳನ್ನು ನೇರವಾಗಿ ದೈವದ ಹತ್ರ ವಿಚಾರಣೆ ಮಾಡಿ ಅಲ್ಲಿ ದೈವ ಒಂದು ಕೊಟ್ಟ ನುಡಿಯ ಪ್ರಕಾರವಂತೆ ಇಲ್ಲಿ ಮುಂದೆ ಭಕ್ತರು ನೆರವೇರುವಂಥದ್ದು. ಆ ಸಮಯದಲ್ಲಿ ಅವರ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆದ್ರೆ ಅವರು ಭಕ್ತಿಯಿಂದ ಕೊಡುವಂತ ಸೇವೆಗಳು. ಅನೇಕ ರೀತಿಯ ಕಷ್ಟ ಇರ್ತದೆ, ಪರ್ಸನಲ್ ಪ್ರಾಬ್ಲಮ್ಸ್ ಇರ್ತದೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ, ಮದುವೆ ಆಗುದಿಲ್ಲ, ಮಕ್ಕಳಾಗ್ಲಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ, ಅದೆಷ್ಟು 90% ಹಾಸ್ಪಿಟಲ್ ಅಲ್ಲಿ ಆಗದಂತ ಕೆಲವು ಕಾರ್ಯಗಳಲ್ಲೂ ಈ ಮಣ್ಣಲ್ಲಿ ಬಂದು ಪರಿಹಾರ ಆದಂತ ಅದೆಷ್ಟೋ ಘಟನೆಗಳಿದೆ ಅಂತ, ತುಂಬಾ ಘಟನೆಗಳಾಗಿದೆ. ಇವತ್ತು ಸಹ ಅಷ್ಟೇ, ಪ್ರತಿ ತಿಂಗಳಲ್ಲೂ ನಾವು ಭಕ್ತರಿಗೆ ಟೋಕನ್ ಮುಖಾಂತರವಾಗಿ ಅವಕಾಶ ಮಾಡಿಕೊಡ್ತೇವೆ. ಆ ಟೋಕನ್ ಮುಖಾಂತರ ಅಂದ್ರೆ ನೇರವಾಗಿ ಟೋಕನ್ ಮುಖಾಂತರ ಅಂತ ಹೇಳಿದ್ರೆ, ಇದು ಹರಕೆ ಕೊಟ್ಟವರಿಗೆ ನುಡಿಯಾದ ನಂತರ ಟೋಕನ್ ಸಿಸ್ಟಮ್ ಮಾಡಿ ನಾವು ಭಕ್ತರಿಗೆ ಅಜ್ಜನ ಹತ್ರ ನೇರವಾಗಿ ಇವರು ನಮ್ಮ ಸಮಸ್ಯೆಗಳನ್ನು ಭಕ್ತರು ಹೇಳಿ ಕೊಟ್ಟು ಅಜ್ಜ ಒಂದು ಪರಿಹಾರ ಕೊಡ್ತಾರೆ. ಅದೇ ರೀತಿ ನಡೆದುಕೊಳ್ಳುವ ಹಾಗೆ ಅಜ್ಜ ಒಂದು ಅನುವು ಮಾಡಿ ಕೊಡ್ತಾರೆ. ಅದೇ ರೀತಿ ನಡೆದುಕೊಂಡ್ರೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗ್ಬೋದು, ಕಷ್ಟಗಳು ದೂರ ಆಗುವಂತ ನಂಬಿಕೆ ನಮ್ಗೆ. ಈಗ ಇದು ಹೇಳ್ತಕ್ಕಂಥದ್ದು ಪ್ರತಿ ಸಂಕ್ರಮಣದಲ್ಲಿ ನಡೀತಕ್ಕಂಥದ್ದು ಹರಕೆಯ ಕೋಲ ಅಂತ. ಇನ್ನೊಂದು ವಿಶೇಷ ಕೋಲ ಅಂದ್ರೆ ಯಾವುದು ಫೆಬ್ರವರಿ ನಡೀತಕ್ಕಂಥದ್ದು. ಅದರಲ್ಲಿ ಏನು ಯಾವ ಟೈಮಲ್ಲಿ ನಡೀತಕ್ಕಂಥದ್ದು? ಅದೇ ಫೆಬ್ರವರಿ 14-15 ನಡೆಯುವಂತದ್ದು. ಫೆಬ್ರವರಿ ಸಂಜೆ ಒಂದು 9 ಗಂಟೆ, ರಾತ್ರಿ 9 ಗಂಟೆಗೆ ಪ್ರಾರಂಭವಾದ್ರೆ 15ನೇ ತಾರೀಕು ಒಂದು ಸಂಜೆ ತನಕ ಇರ್ತದೆ. ಅಂದ್ರೆ ರಾತ್ರಿ 3 ಮುಗೇರ ದೈವಗಳಿದೆ, ಅದೇ ರೀತಿ ತನ್ನಿಮಾಣಿಗೆ ದೈವ ಇದೆ. ಅದಾದ ನಂತರ 15ನೇ ತಾರೀಕಿಗೆ ಬೆಳಿಗ್ಗೆ ಸ್ವಾಮಿ ಕೊರಗಜ್ಜ ದೈವಕ್ಕೆ ವಾರ್ಷಿಕ ನೇಮೋತ್ಸವ ನಡೀತದೆ. ಅದು ವಿಶೇಷ. ವರ್ಷಕ್ಕೆ ಒಂದೇ ಸಾರಿ ಆಗುದು. ಮತ್ತೆ ತಿಂಗಳು ಸಂಕ್ರಮಣ ಆಗುವಂತದ್ದೆಲ್ಲ ಹರಕೆಯ ಕೋಲ ನೇಮೋತ್ಸವ, ಭಕ್ತರ ಹರಕೆಯ ಕೋಲ ಆಗುವಂಥದ್ದು. ನನ್ನ ಹೆಸರು ಪ್ರತಿಭಾ, ಸಕಲೇಶ್ಪುರದಿಂದ. ನಾನು ಹೀಗೆ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಿರುವಾಗ ಇದ್ರದ್ದು ಒಂದು ಅಡ್ವರ್ಟೈಸ್ ಬಂತು. ಇದ್ರಲ್ಲಿ ನೋಡಿ ಇನ್ನು ಮಂಗಳೂರಿಗೆ ಹೋಗೋದಕ್ಕಿಂತ ಇದು ತುಂಬಾ ನಿಯರ್ ಇದೆ ಅಲ್ಲ ಅಂತ ಹೇಳಿ ಒಂದ್ ದಿವಸ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಬಟ್ ತುಂಬಾ ಖುಷಿ ಅನ್ಸುತ್ತೆ, ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಯಾವ ಇದ್ರಲ್ಲಾದ್ರೂ ಅಷ್ಟೇ, ಒಂದ್ ಸ್ವಲ್ಪ ಏಳಿಗೆ ಆಗ್ಲಿ, ಎಲ್ಲ ಇದ್ರಲ್ಲೂ ಚೆನ್ನಾಗಿದೆ. ತಿಂಗಳು ಬರ್ಬೇಕು ಅಂತಲೂ ಅನಿಸುತ್ತೆ ಇಲ್ಲಿಗೆ. ಎಷ್ಟು ವರ್ಷದಿಂದ ಬರ್ತೀರಾ? ನಾನೊಂದು 4-5 months ಇಂದ ಬರ್ತಾ ಇದ್ದೀನಿ. ಕಂಡಿದ್ದೀವಿ, ಪರವಾಗಿಲ್ಲ. ಫ್ಯಾಮಿಲಿ ಜೊತೆ ಹೌದು. ಸಂಕ್ರಮಣ ದಿವಸ ಇದು ಆಗ್ತದೆ, ತಿಂಗಳು ಸಂಕ್ರಮಣ ದಿವಸ ಆಗುತ್ತೆ, ಬರ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಅನ್ಸುತ್ತೆ, ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಖುಷಿ ಅನ್ಸುತ್ತೆ.